ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 2ರಿಂದ 7ರವರೆಗಿನ 2026ರವರೆಗಿನ ಅತ್ಯಂತ ಮಹತ್ವದ ಹಾಗೂ ನಿಗೂಢ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಅಂತ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತು. ಶುಕ್ರ ಅಂದ್ರೇನೆ ಸೌಂದರ್ಯ, ಪ್ರೀತಿ, ಕರುಣೆ, ಸಮರ್ಪಣಾ ಭಾವ ಮತ್ತು ಅಪಾರ ಸಂಪತ್ತಿನ ಪ್ರತೀಕ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ನಿಮಗೊಂದು ನೈಸರ್ಗಿಕ ತೇಜಸ್ಸು ಇರುತ್ತೆ. ಸೌಂದರ್ಯದ ಕಡೆಗೆ ಒಲವು ಜಾಸ್ತಿ ಇರುತ್ತೆ. ಈ ಜೂನ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ಹಸಿರು ಹಾಗೂ ಅದೃಷ್ಟದ ಸಂಖ್ಯೆ 6 ಮತ್ತು 5. ಈ ಜೂನ್ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟಗಳು ಒಲಿದು ಬರುತ್ತೆ. ಆದರೆ ಈ ಅದೃಷ್ಟ ಒಲಿಯುವ ಹಾದಿಯಲ್ಲಿ ಏನೆಲ್ಲ ಅಡೆತಡೆಗಳು ಇವೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಯೋಣ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೃಷಭ ರಾಶಿಯ ಆತ್ಮೀಯರೇ, ಇಂದು ನಾವು ಮಾತನಾಡುತ್ತಿರುವ ವಿಷಯ ಯಾವುದೇ ಸಾಧಾರಣವಾದ ದಿನನಿತ್ಯದ ಭವಿಷ್ಯ ಅಥವಾ ತಿಂಗಳ ಭವಿಷ್ಯದಂತೆ ಇಲ್ಲ. ಅದು ನಿಮ್ಮ ಆತ್ಮದ ಆಳದಲ್ಲಿ ಯಾರಿಗೂ ಕಾಣದಂತೆ ನೀವು ಅಡಗಿಸಿಟ್ಟಿರುವ ಆ ತೀವ್ರವಾದ ಗಾಯದ ಮೇಲೆ ಕೈ ಇಟ್ಟು ಅದರ ಹಿಂದಿರುವ ನಿಗೂಢ ಬ್ರಹ್ಮಾಂಡದ ರಹಸ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನ. ನೀವು ಒಂಟಿಯಾಗಿ ಕುಳಿತಾಗ ಜೀವನದ ಹಳೆಯ ಪುಟಗಳನ್ನು ತಿರುಗಿಸಿ ನೋಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕಾಡುತ್ತೆ. ನಾನು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತೀನಿ. ಯಾರಿಗೆ ನನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟಿದ್ದೇನೋ ಅದೇ ವ್ಯಕ್ತಿ ನನಗೆ ಕೊನೆಗೆ ಬೆನ್ನಿಗೆ ಚೂರಿ ಹಾಕಿ ಅತ್ಯಂತ ದೊಡ್ಡ ಶತ್ರು ಆಗಿದ್ದು ಯಾಕೆ? ಇದು ಕೇವಲ ನಿಮ್ಮಿಬ್ಬರ ಕಥೆಯಲ್ಲ, ಇಡೀ ವೃಷಭ ರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಠೋರ ವಾಸ್ತವ. ನಿಮ್ಮ ಹೃದಯ ಒಂದು ವಿಶಾಲವಾದ ಮಹಾಸಾಗರ ಇದ್ದಂತೆ. ಆ ಸಾಗರ ಇತರರಿಗೆ ಬೆಲೆ ಬಾಳುವ ಮುತ್ತುಗಳನ್ನು ನೀಡುತ್ತೆ, ಆದರೆ ಬದಲಿಗೆ ತನಗೆ ಸಿಗೋದು ಕೇವಲ ಉಪ್ಪು ನೀರು ಮತ್ತು ಶೂನ್ಯತೆ ಮಾತ್ರ. ನಿಮ್ಮ ರಕ್ತದ ಸಂಬಂಧಿಕರು, ನಿಮ್ಮ ಆಪ್ತ ಸ್ನೇಹಿತರು ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯೇ ನಿಮ್ಮ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು ಎಂಬುದರ ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆ ಇಲ್ಲಿದೆ ನೋಡಿ. ನಿಮ್ಮ ಆತ್ಮ ಒಂದು ಶಾಂತವಾದ ನಿರ್ಮಲವಾದ ನದಿಯಂತೆ ಹರಿಯುತ್ತೆ. ನಿಮ್ಮ ಬಳಿ ಯಾರಾದರೂ ಸಹಾಯಕ್ಕಾಗಿ ಅಥವಾ ಪ್ರೀತಿಗಾಗಿ ಬಂದಾಗ ಅವರ ಹಿನ್ನೆಲೆ ಏನು, ಅವರ ಅಸಲಿ ಉದ್ದೇಶ ಏನು ಅಥವಾ ಅವರ ಯೋಗ್ಯತೆ ಏನು ಅಂತ ನೀವು ಎಂದಿಗೂ ಯೋಚನೆ ಮಾಡೋದಿಲ್ಲ. ನಿಮ್ಮಲ್ಲಿರುವ ಮಧುರವಾದ ಪ್ರೀತಿಯ ಜಲವನ್ನು ಯಾವುದೇ ಷರತ್ತು ಇಲ್ಲದೆ ಅವರಿಗಾಗಿ ಧಾರೆ ಎರೀತೀರ. ನೀವು ಯಾವುದೇ ಸಂಬಂಧವನ್ನು ಬುದ್ಧಿಯಿಂದ ಅಥವಾ ಸ್ವಾರ್ಥದಿಂದ ರೂಪಿಸಿಕೊಳ್ಳೋದಿಲ್ಲ, ಬದಲಾಗಿ ಹೃದಯದ ಆಳದಿಂದ ಪ್ರೀತಿಸ್ತೀರ. ನಿಮ್ಮ ಆಪ್ತರ ಜೀವನದಲ್ಲಿ ಬಿರುಗಾಳಿ ಎದ್ದಾಗ, ಅವರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಮುಳುಗ್ತಾ ಇರಬೇಕಾದಾಗ ಮತ್ತು ಇಡೀ ಜಗತ್ತೇ ಅವರ ಕೈ ಬಿಟ್ಟಾಗ ನಿಮ್ಮ ಪ್ರಾಣದ ಹಂಗು ತೊರೆದು ನೀವು ಆ ಸುಳಿಗೆ ಧುಮುಕ್ತೀರ. ಅವರನ್ನು ನಿಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸ್ತೀರ. ಆದರೆ ಅಲ್ಲಿರುವ ಒಂದು ಕಠೋರ ಸತ್ಯ ಏನಪ್ಪ ಅಂದರೆ, ಆ ವ್ಯಕ್ತಿ ದಡ ಮುಟ್ಟಿದ ತಕ್ಷಣ ತನ್ನ ಕಾಲುಗಳು ನೆಲದ ಮೇಲೆ ಗಟ್ಟಿಯಾಗಿ ನಿಲ್ತಿದ್ದಂತೆ ಕೃತಜ್ಞತೆಯಿಂದ ನಿಮ್ಮನ್ನು ತಿರುಗಿ ನೋಡೋದು ಕೂಡ ಇಲ್ಲ. ಅಷ್ಟೇ ಅಲ್ಲದೆ, ಯಾವ ದೊಡ್ಡ ದೋಣಿ ತನ್ನನ್ನು ಮುಳುಗದಂತೆ ರಕ್ಷಣೆ ಮಾಡಿತ್ತೋ ಅದೇ ದೋಣಿಗೆ ರಂಧ್ರ ಕೊರೆಯೋದಕ್ಕೆ ಸಂಚನ ರೂಪಿಸ್ತಾ ಇರ್ತಾರೆ. ನೀವು ಮಾತ್ರ ಅದೇ ಕತ್ತಲೆಯ ಆಳವಾದ ನೀರಲ್ಲಿ ಒಂಟಿಯಾಗಿ ನಿಂತು ನನ್ನಿಂದಾದರೂ ತಪ್ಪಾದರೂ ಏನಾಯಿತು ಅಂತ ಯೋಚಿಸ್ತಾ ಕಣ್ಣೀರು ಹಾಕ್ತಾ ಇರ್ತೀರ. ನಿಮ್ಮ ಅತಿಯಾದ ಒಳ್ಳೆಯತನವೇ ನಿಮಗೆ ಶಾಪ ಆಗೋದು ಹೇಗೆ ಗೊತ್ತಾ? ವೃಷಭ ರಾಶಿಯವರ ಅತ್ಯಂತ ದೊಡ್ಡ ದುರಂತ ಏನಂದರೆ, ನೀವು ಇಡೀ ಜಗತ್ತನ್ನು ನಿಮ್ಮದೇ ಒಳ್ಳೆಯತನದ ಕನ್ನಡಕದಿಂದ ನೋಡ್ತಾ ಇರ್ತೀರ. ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ ಎದುರಿಗಿರುವವರ ಹೃದಯ ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ ಅಂತ ನೀವು ನಂಬ್ತೀರಾ? ನೀವು ಯಾರಿಗೂ ದ್ರೋಹ ಮಾಡದಿದ್ದರೆ ಜಗತ್ತಲ್ಲಿ ಯಾರೂ ನಿಮಗೆ ಮೋಸ ಮಾಡೋದಿಲ್ಲ ಎಂಬುದು ನಿಮ್ಮ ಅಚಲ ನಂಬಿಕೆ. ಆದರೆ ಇದೇ ನಿಮ್ಮ ಜೀವನದ ಅತಿ ದೊಡ್ಡ ಭ್ರಮೆ. ಯಾವಾಗ ನೀವು ಒಬ್ಬ ವ್ಯಕ್ತಿಗೆ ಮಿತಿ ಇಲ್ಲದ ಪ್ರೀತಿ ಮತ್ತು ಗೌರವವನ್ನು ನೀಡ್ತೀರೋ ಆಗ ನೀವು ಪರೋಕ್ಷವಾಗಿ ನಿಮ್ಮನ್ನು ನಾಶಪಡಿಸುವ ಶಕ್ತಿಯನ್ನು ಅವರ ಕೈಗೆ ನೀಡಿದಂತೆ ಆಗುತ್ತೆ. ನಿಮ್ಮ ಆಪ್ತರು ನಿಮ್ಮ ಶತ್ರುಗಳಾಗೋದು ನೀವು ಅವರಿಗೆ ಕೆಟ್ಟದನ್ನು ಮಾಡಿದ್ದಕ್ಕೆ ಅಲ್ಲ, ಬದಲಾಗಿ ನೀವು ಅವರ ಪಾಲಿಗೆ ಮಿತಿ ಮೀರಿದ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ. ಹೌದು, ಅತಿಯಾದ ಒಳ್ಳೆತನ ಕೆಲವೊಮ್ಮೆ ಎದುರಾಳಿಗೆ ಹೊರೆಯಾಗಿ ಪರಿಣಮಿಸುತ್ತೆ. ಮನೋವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಒಬ್ಬ ದುರ್ಬಲ ವ್ಯಕ್ತಿಗೆ ಅತಿಯಾದ ಆಸರೆಯನ್ನು ನೀಡಿದಾಗ ಅವನ ಮನಸ್ಸಲ್ಲಿ ಒಂದು ಕೀಳರಿಮೆ ಅನ್ನೋದು ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತಾನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವಲಂಬಿತ ಆಗಿದ್ದೇನೆ ಎಂಬ ಸತ್ಯ ಅವನ ಅಹಂಕಾರಕ್ಕೆ ಏಟು ನೀಡುತ್ತೆ. ಈ ಅವಲಂಬನೆಯಿಂದ ಮುಕ್ತ ಆಗೋದಕ್ಕೆ ಮತ್ತು ತಾನು ನಿಮಗಿಂತ ದೊಡ್ಡವನು ಅಂತ ಸಮಾಜಕ್ಕೆ ತೋರಿಸಿಕೊಳ್ಳೋದಕ್ಕೆ ಅವನು ಮೊದಲು ವಾಗ್ದಾಳಿ ನಡೆಸೋದು ತನ್ನನ್ನು ಹೆಗಲ ಮೇಲೆ ಹೊತ್ತು ನಿಮ್ಮ ಮೇಲೇ ಆಗಿರುತ್ತೆ. ಇದ್ರ ಜೊತೆಗೆ ಸದಾ ನೀವು ಯಾವಾಗಲೂ ಅವೈಲಬಲ್ ಆಗಿರೋದು, ಲಭ್ಯವಾಗಿರೋದು, ಇಲ್ಲ ಅನ್ನೋದಕ್ಕೆ ಆಗದ ನಿಮ್ಮ ದೌರ್ಬಲ್ಯನೇ ನಿಮ್ಮ ಆಪ್ತರು ನಿಮ್ಮನ್ನು ಹಗುರವಾಗಿ ಪರಿಗಣಿಸೋದಕ್ಕೆ
ಎರಡನೇ ಪ್ರಮುಖ ಕಾರಣ ಆಗಿರುತ್ತೆ. ಸಮುದ್ರದ ಅಲೆಗಳು ಯಾವುದೇ ಷರತ್ತಿಲ್ಲದೆ ಸದಾ ದಡಕ್ಕೆ ಬಂದು ಅಪ್ಪಳಿಸುವಂತೆ ನೀವು ಅವರ ಪ್ರತಿಯೊಂದು ಕಷ್ಟಕ್ಕೆ ಓಡೋಡಿ ಬರ್ತೀರಾ. ಇದರಿಂದಾಗಿ ಅವರಿಗೆ ನಿಮ್ಮ ನಡೆ ರೂಢಿಯಾಗಿ ಬಿಡುತ್ತೆ. ಅವರು ನಿಮ್ಮನ್ನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆ ಪರಮಶಿವನ ಕೃಪೆ ನಿಮ್ಮ ಮೇಲೆ ಇದೆ. ಎಲ್ಲರೂ ಕೂಡ ಆ ಪರಮಶಿವನ ಕೃಪೆ ಕಂಟಿನ್ಯೂ ಆಗಿರಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.